ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಇಫ್ ಯು ಫರ್ಗೆಟ್ ಮೀ ಬೈ ಫ್ಯಾಬ್ಲು ನೆರಿಡಾ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡೋಣ. ಹಾಗೆ ಕೊನೆಯಲ್ಲಿ ನಿಮಗೆ ಈ ಒಂದು ಪೊಯಮ್ನ ಇಂಗ್ಲೀಷ್ ಸಮರಿಯ PDF ಸಹ ಸಿಗುತ್ತೆ. ಇಲ್ಲಿ ಫ್ಯಾಬ್ಲು ನೆರಿಡಾರವರು ಇಫ್ ಯು ಫರ್ಗೆಟ್ ಮೀ ಈ ಪದ್ಯದ ಮೂಲಕ ತಮ್ಮ ಪ್ರೇಮಿಗೆ ಅಥವಾ ತನ್ನ ಪ್ರೀತಿ ಪಾತ್ರರಿಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಪ್ರಮುಖವಾದಂತಹ ಸತ್ಯವನ್ನು ಹೇಳಲು ಹೊರಟಿದ್ದಾರೆ. ನೀವೇನಾದರೂ ನನ್ನನ್ನು ಮರೆತು ಹೋದರೆ ಅಥವಾ ನೀನು ನನ್ನನ್ನು ಮರೆತರೆ ನಾನು ಹೇಗೆ ನನ್ನ ಒಂದು ಮುಂದಿನ ಕ್ರಮಗಳನ್ನು ಕೈಗೊಳ್ತೇನೆ, ನಾನು ಯಾವ ರೀತಿ ವರ್ತಿಸ್ತೇನೆ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಲೈನ್ ಬೈ ಲೈನ್ ಈ ಒಂದು ಎಕ್ಸ್ಪ್ಲನೇಷನನ್ನು ಈಗ ಕಲಿಯೋಣ. ಮೊದಲ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಐ ವಾಂಟ್ ಯು ಟು ನೋ ಒನ್ ಥಿಂಗ್. ನಿನಗೊಂದು ವಿಷಯ ತಿಳಿಸಬೇಕಾಗಿದೆ. ಅಂದರೆ ಕವಿ ತನ್ನ ಪ್ರೇಮಿ ಅಥವಾ ಪ್ರೀತಿ ಪಾತ್ರರಿಗೆ ಒಂದು ನಿರ್ದಿಷ್ಟವಾದ ವಿಷಯವನ್ನು ಹೇಳೋಕ್ಕೆ ಹೋಗ್ತಾ ಇದ್ದಾರೆ. ಅದು ಏನು ಅಂದರೆ, ಇದು ಪ್ಯಾರಾ ಸ್ವಲ್ಪ ದೊಡ್ಡದಾಗಿದೆ, ಪೂರ್ತಿಯಾಗಿ ಇಂಗ್ಲೀಷ್ನಲ್ಲಿ ಓದಿ ನಂತರ ಕನ್ನಡ ಅರ್ಥವನ್ನು ಹೇಳ್ತೇನೆ. ಯು ನೋ ಹೌ ದಿಸ್ ಈಸ್. ಇಫ್ ಐ ಲುಕ್ ಅಟ್ ದ ಕ್ರಿಸ್ಟಲ್ ಮೂನ್, ಅಟ್ ದ ರೆಡ್ ಬ್ರಾಂಚ್ ಆಫ್ ದ ಸ್ಲೋ ಆಟಮ್ ಅಟ್ ಮೈ ವಿಂಡೋ, ಇಫ್ ಐ ಟಚ್ ನಿಯರ್ ದ ಫೈರ್ ದ impalpable hash or the wrinkled body of the log, everything carries to me as if everything that exists, aroma, light, metals, were little boats that sail toward those isles of yours that wait for me. ಅಂದರೆ ನಾನು ನಿನಗೊಂದು ವಿಷಯ ಹೇಳೋಕ್ಕೆ ಹೊರಟಿದ್ದೇನೆ. ಅದು ಏನಪ್ಪ ಅಂದರೆ, ನಿನಗಿದು ಗೊತ್ತಿದೆಯಲ್ಲ, ನಾನು ಆ ಒಂದು ಸ್ಫಟಿಕದಂತೆ ಹೊಳೆಯುವ ಚಂದ್ರನನ್ನು ನೋಡಿದ್ರೆ, ನನ್ನ ಕಿಟಕಿಯ ಬಳಿ ನಿಂತು ಆ ಒಂದು ಶರತ್ಕಾಲದ ಆ ಒಂದು ಕೆಂಪು ಹೂವುಗಳು ತುಂಬಿರತಕ್ಕಂಥ ಕೊಂಬೆಯನ್ನು ನೋಡಿದರೆ, ಬೆಂಕಿಯನ್ನು ಸ್ಪರ್ಶಿಸಿದರೆ ಅಥವಾ ಸುಕ್ಕುಗಟ್ಟಿದ ಒಂದು ಕಾಂಡವನ್ನು ಮುಟ್ಟಿದರೆ ಎಲ್ಲವೂ ನನ್ನನ್ನು ನಿನ್ನ ಬಳಿಗೆ ಕೊಂಡೊಯ್ಯುತ್ತೆ. ಅಲ್ಲಿರ್ತಕ್ಕಂತಹ ಎಲ್ಲವೂ ಪರಿಮಳ, ಬೆಳಕು, ಲೋಹ, ಬೆಂಕಿ ಎಲ್ಲವೂ ನನ್ನನ್ನು ನಿನ್ನ ಕಡೆಗೆ ಸಾಗಿಸುವ ಒಂದು ಪುಟ್ಟ ದೋಣಿಗಳಂತೆ ನನ್ನನ್ನು ಅಲ್ಲಿಗೆ ಕರ್ಕೊಂಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ, ಕವಿ ಪ್ರೀತಿಯ ಆಳವನ್ನು ವಿವರಿಸಿ ಹೇಳ್ತಾ ಇದ್ದಾರೆ. ಅವರು ಪ್ರಕೃತಿಯೊಂದಿಗೆ ಯಾವುದೇ ಒಂದು ಅಂಶವನ್ನು, ಸಾಮಾನ್ಯ ವಸ್ತುಗಳನ್ನು ನೋಡಿದರೂ ಸ್ಪರ್ಶಿಸಿದರೂ ತಮ್ಮ ಪ್ರೀತಿ ಪಾತ್ರರ ಕಡೆಗೆ ಅದು ಅವರನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರ ಪ್ರೀತಿ ಎಷ್ಟು ಸರ್ವವ್ಯಾಪಿಯಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಪಂಚದ ಪ್ರತಿಯೊಂದು ಅಂಶವೂ ಅವರ ಪ್ರೀತಿ ಪಾತ್ರರ ಕಡೆಗೆ ಸಾಗುವ ದಾರಿಯಂತೆ ಆ ಕವಿಗೆ ಭಾಸ ಆಗ್ತಾ ಇದೆ. ಮತ್ತು ನಿನ್ನ ದೀಪಗಳು ಅಂದರೆ ಅಲ್ಲಿ ಪ್ರೀತಿ ಪಾತ್ರರ ಇರುವಿಕೆಗೆ ಕವಿಗೆ ಒಂದು ಸುರಕ್ಷಿತವಾದ ಒಂದು ಪ್ರೇಕ್ಷಣೀಯ ಸ್ಥಾನವಾಗಿದೆ ಅಂತಕ್ಕಂಥದ್ದನ್ನು ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ವೆಲ್ ನೌ ಇಫ್ ಲಿಟಲ್ ಬೈ ಲಿಟಲ್ ಯು ಸ್ಟಾಪ್ ಲವಿಂಗ್ ಮೀ, ಐ ಶಾಲ್ ಸ್ಟಾಪ್ ಲವಿಂಗ್ ಯು ಲಿಟಲ್ ಬೈ ಲಿಟಲ್. ಈ ಸಾಲಲ್ಲಿ ಹೇಳ್ತಾ ಇರೋದು, ಹಾಗಾದರೆ ನೀನು ನನ್ನನ್ನು ಸ್ವಲ್ಪ ಪ್ರೀತಿಸುವುದನ್ನು ನಿಲ್ಲಿಸಿದರೆ ನಾನು ನಿನ್ನ ಪ್ರೀತಿಸುವುದನ್ನು ಸ್ವಲ್ಪ ಸ್ವಲ್ಪವೇ ನಿಲ್ಲಿಸ್ತೇನೆ. ಅಂದರೆ ಇದು ಕವಿ ಪ್ರೀತಿಯ ಒಂದು ಷರತ್ತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಒಂದು ನ್ಯಾಯಯುತವಾದ ಷರತ್ತು. ಈ ಪ್ರೀತಿ ಅನ್ನೋದು ಯಾವಾಗಲೂ ಪರಸ್ಪರ ಒಬ್ರಿಗೊಬ್ರಿಗೂ ಇರಬೇಕಾಗಿರುತ್ತೆ. ಇಲ್ಲಿ ಆ ಪ್ರೀತಿ ಪಾತ್ರರು ಅಂದರೆ ಕವಿ ಪ್ರೀತಿ ಮಾಡ್ತಾ ಇರ್ತಕ್ಕಂಥವ್ರು ಅವರನ್ನೇನಾದರೂ ಪ್ರೀತಿ ಮಾಡದೆ ಹೋದರೆ, ಆ ಪ್ರೀತಿಯನ್ನು ಹಿಂತೆಗೆದುಕೊಂಡ್ರೆ ಕವಿ ಕೂಡ ತಮ್ಮ ಪ್ರೀತಿಯನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ತಾರೆ. ಅಂದರೆ ಇಲ್ಲಿ ಆ ಒಂದು ಕವಿ ಪ್ರೀತಿಯಲ್ಲಿ ಸಮಾನತೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಫ್ ಸಡನ್ಲಿ ಯು ಫರ್ಗಟ್ ಮೀ, ಡು ನಾಟ್ ಲುಕ್ ಫಾರ್ ಮೀ, ಫಾರ್ ಐ ಶಾಲ್ ಆಲ್ರೆಡಿ ಹ್ಯಾವ್ ಫರ್ಗಟನ್ ಯು. ಒಂದು ವೇಳೆ ನೀನೇನಾದರೂ ಇದ್ದಕ್ಕಿದ್ದಂತೆ ನನ್ನನ್ನು ಮರೆತೋಗ್ಬಿಟ್ರೆ ನನ್ನನ್ನು ಹುಡುಕಬೇಡ, ಏಕೆಂದರೆ ನಾನು ಆಲ್ರೆಡಿ ನಿನ್ನನ್ನು ಮರೆತು ಬಿಟ್ಟಿರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲು ಕವಿಯ ಸ್ವಾಭಿಮಾನ ಮತ್ತು ಬದ್ಧತೆಯನ್ನು ತೋರಿಸುತ್ತೆ. ಆ ಕವಿಯ ಪ್ರೀತಿ ಪಾತ್ರರು ಅಥವಾ ಕವಿಯ ಪ್ರೇಮಿ ಆತನನ್ನು ಪ್ರೀತಿಯನ್ನು ತ್ಯಜಿಸಿದರೆ, ಆತನನ್ನು ಮರೆತು ಬಿಟ್ಟರೆ ಕವಿ ಕೂಡ ಯಾವುದೇ ರೀತಿಯ ಸ್ವಲ್ಪವೂ ಹಿಂಜರಿಕೆ ಇಲ್ಲದೆ ಹೇಳ್ತಾ ಇದ್ದಾರೆ, ನಾನು ಕೂಡ ನಿನ್ನನ್ನು ಮರೆತು ಬಿಡ್ತೇನೆ. ಅಂದರೆ ಪ್ರೀತಿಯಲ್ಲಿ ನಂಬಿಕೆಯು ಮಹತ್ವಪೂರ್ಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಪಾತ್ರರು ದ್ರೋಹಕ್ಕೆ ಅವರು ಅವಕಾಶ ನೀಡೋದಿಲ್ಲ, ಅವರು ಕೂಡ ಅವ್ರು ಏನು ಮಾಡ್ತಾರೋ ಅದನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರದ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಇಫ್ ಯು ಥಿಂಕ್ ಇಟ್ ಲಾಂಗ್ ಆ್ಯಂಡ್ ಮ್ಯಾಡ್, ದ ವಿಂಡ್ ಆಫ್ ಬ್ಯಾನರ್ಸ್ ದಟ್ ಫೋಸಸ್ ಥ್ರೂ ಮೈ ಲೈಫ್, ಆ್ಯಂಡ್ ಯು ಡಿಸೈಡ್ ಟು ಲೀವ್ ಮೀ ಅಟ್ ದ ಶೋರ್ ಆಫ್ ದ ಹಾರ್ಟ್ ವೇರ್ ಐ ಹ್ಯಾವ್ ರೂಟ್ಸ್, ರಿಮೆಂಬರ್ ದಟ್ ಒನ್ ದಟ್ ಡೇ ಅಟ್ ದಟ್ ಅವರ್ ಐ ಶಾಲ್ ಲಿಫ್ಟ್ ಮೈ ಆರ್ಮ್ಸ್ ಆ್ಯಂಡ್ ರೂಟ್ಸ್ ವಿಲ್ ಸೆಟ್ ಆಫ್ ಟು ಸೀಕ್ ಅನದರ್ ಲ್ಯಾಂಡ್. ನೋಡಿ, ಈ ಸಾಲುಗಳಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಜೀವನದ ಮೂಲಕ ಹಾದು ಹೋಗ್ತಕ್ಕಂತಹ ಆ ಬಾವುಟಗಳ ಗಾಳಿಯು ದೀರ್ಘ ಮತ್ತು ಉಚಿತನದ್ದು ಅಂತ ನೀನು ಭಾವಿಸಿದರೆ, ನಾನು ನನ್ನ ಬೇರುಗಳನ್ನು ಹೊಂದಿರತಕ್ಕಂತಹ ನನ್ನ ಹೃದಯವು ಇರತಕ್ಕಂತಹ ಆ ದಡದಲ್ಲಿ ನನ್ನನ್ನು ನೀನು ಬಿಟ್ಟು ಹೋಗಲು ನಿರ್ಧರಿಸಿದರೆ, ಆ ದಿನ ಆ ಕ್ಷಣದಲ್ಲಿ
ನಾನು ನನ್ನ ತೋಳುಗಳನ್ನು ಮೇಲೆ ಎತ್ತಿ ನನ್ನ ಬೇರುಗಳನ್ನು ಕಿತ್ತು ನಾನು ಮತ್ತೊಂದು ಭೂಮಿಯನ್ನು ಹುಡುಕಲು ಹೊರಟಿರ್ತೇನೆ, ಇದನ್ನು ನೆನಪಿಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲುಗಳ ಒಂದು ಅರ್ಥ ನೋಡೋದಾದರೆ, ಬಾವುಟಗಳ ಗಾಳಿ ಎಂಬತಕ್ಕಂಥದ್ದು ಕವಿಯ ಜೀವನದ ಉತ್ಸಾಹ, ಚಟುವಟಿಕೆ ಮತ್ತು ಆ ಒಂದು ಅವರ ಕವಿತೆಗಳನ್ನು ಬರೀತಕ್ಕಂಥ, ಪದ್ಯಗಳನ್ನು ಬರೀತಕ್ಕಂಥ ಪ್ರಯಾಣವನ್ನು ಸೂಚಿಸುತ್ತೆ. ಪ್ರೀತಿ ಪಾತ್ರರು ಈ ಜೀವನ ಶೈಲಿಯನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ಅದನ್ನು ಸಹಿಸಲಾಗದೆ ಕವಿಯನ್ನೇನಾದರೂ ಅವರು ಬಿಟ್ಟು ಹೋಗಿಬಿಟ್ರೆ ಇಲ್ಲಿ ಕವಿ ದುಃಖಿತರಾಗದೆ ತಮ್ಮ ಜೀವನವನ್ನು ಮುಂದುವರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬೇರುಗಳು ಎಂಬುದು ಕವಿಯ ಒಂದು ಕವಿ ತಾನು ಬರೀತಕ್ಕಂಥ ಒಂದು ಅಸ್ತಿತ್ವ ಆಗಿರುತ್ತೆ. ಅವರ ಪ್ರೀತಿಯ ಸಾಮರ್ಥ್ಯ ಇದು ಸೂಚಿಸುತ್ತೆ. ಅವರು ಒಂದು ಪ್ರೀತಿಯಲ್ಲಿ ಬೇರು ಬಿಟ್ಟಿದ್ರು, ಅದನ್ನು ಕಳೆದುಕೊಂಡ್ರೆ ಅವರು ಮತ್ತೊಂದು ಹೊಸ ಅವಕಾಶವನ್ನು ಹುಡುಕಲು ಸಿದ್ಧರಾಗಿದ್ದಾರೆ. ಇಲ್ಲಿ ಕವಿ ತನ್ನನ್ನು ಮೋಸಗೊಳಿಸಿದರೆ ತಾನು ಇನ್ನೊಂದು ನೆಲಕ್ಕೆ ಹೋಗ್ತೇನೆ ಅಂತಕ್ಕಂಥದ್ದನ್ನು, ತನ್ನ ಜೀವನವನ್ನು ಮುಂದುವರಿಸ್ತಕ್ಕಂಥ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಕೊನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಬಟ್ ಇಫ್ ಈಚ್ ಡೇ ಈಚ್ ಅವರ್ ಯು ಫೀಲ್ ದಟ್ ಯು ಆರ್ ಡೆಸ್ಟಿನಿಡ್ ಫಾರ್ ಮೀ ವಿತ್ implacable sweetness, if each day a flower climbs up to your lips to seek me, my love, my own, in me all that fire is repeated, in me nothing is extinguished or forgotten. My love feeds on your love, beloved, and as long as you live it will be in your arms without leaving me. ನೋಡಿ, ಈ ಕೊನೆಯ ಒಂದು ಸ್ಟ್ಯಾನ್ಸಾ, ಈ ಒಂದು ಸಾಲುಗಳು ಒಂದು ನಿಜವಾದ ಅರ್ಥ ಅಂದರೆ, ಪ್ರತಿದಿನ ಪ್ರತಿ ಗಂಟೆಗೂ ನೀನು ಒಂದು ಅಚಲವಾದಂತಹ ಮಾಧುರ್ಯದಿಂದ ನನಗಾಗಿ ಸೃಷ್ಟಿಯಾಗಿದೆಯಾ ಅಂತ. ಪ್ರತಿದಿನ ಒಂದು ಹೂವು ನನ್ನನ್ನು ಹುಡುಕಲು ನಿನ್ನ ತುಟಿಗಳವರೆಗೆ ಬರಬಹುದು. ನನ್ನ ಪ್ರೀತಿ, ನನ್ನವಳೆ ಎಲ್ಲ ಒಂದು ಅಗ್ನಿ, ಒಂದು ಫೈರ್ ರಿಪೀಟ್ ಆಗ್ತಾ ಇರುತ್ತೆ. ನನ್ನಲ್ಲಿ ಏನೂ ಸಹ ನಂದಿ ಹೋಗಲ್ಲ, ಏನೂ ಸಹ ಬತ್ತೋಗೋದಿಲ್ಲ, ಅಥವಾ ನಾನು ಯಾವುದೂ ಸಹ ಮರ್ತೋಗೋದಿಲ್ಲ. ನನ್ನ ಪ್ರೀತಿ ನಿನ್ನ ಪ್ರೀತಿಯಿಂದ ಪೋಷಿಸಲ್ಪಡ್ತಾ ಇದೆ. ಪ್ರೀತಿಯ ಪ್ರಿಯಳೇ, ನೀನು ಬದುಕಿರುವವರೆಗೂ ಅದು ನನ್ನ ಬಾಹುಗಳನ್ನು ಬಿಡದೆ ನಿನ್ನ ಬಾಹುಗಳಲ್ಲಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲುಗಳ ಅರ್ಥ ಇದು ಕವಿಯ ನಿಜವಾದ ಮತ್ತು ಶಾಶ್ವತವಾದ ಪ್ರೀತಿಯ ಸ್ಥಿತಿಯನ್ನು ವಿವರಿಸ್ತಾ ಇದೆ. ಪ್ರೀತಿ ಪಾತ್ರರು ಕವಿಯನ್ನು ನಿಜವಾಗಿ ಪ್ರೀತಿಸಿದರು. ಆ ಪ್ರೀತಿಯು ನಿರಂತರ ಮತ್ತು ಅಚಲವಾಗಿದ್ದರೆ ಕವಿ ಪ್ರೀತಿ ಎಂದಿಗೂ ಕಡಿಮೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಫೈರ್ ರಿಪೀಟೆಡ್, ಅಗ್ನಿ ರಿಪೀಟ್ ಆಗ್ತಾ ಇದೆ, ಆ ಬೆಂಕಿ ರಿಪೀಟ್ ಆಗ್ತಾ ಇದೆ ಅಂದರೆ ಆ ಪ್ರೀತಿ ಶಾಶ್ವತ ಮತ್ತು ಉತ್ಸಾಹ ಮತ್ತು ಬದ್ಧತೆಯನ್ನು ಸೂಚಿಸ್ತಾ ಇದೆ. ನನ್ನ ಪ್ರೀತಿ ನಿನ್ನ ಪ್ರೀತಿಯಿಂದ ಪೋಷಿಸಲ್ಪಡ್ತಾ ಇದೆ. ಅಂದರೆ ನನ್ನ ಪ್ರೀತಿ ನೀನು ಪ್ರೀತಿಸೋದ್ರಿಂದ ಅದು ಬೆಳೀತಾ ಇದೆ ಅಂತಕ್ಕಂಥದ್ದನ್ನು, ಪರಸ್ಪರ ಪ್ರೀತಿಯ ಮಹತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇದು ಪ್ರೀತಿ ಒಂದು ಜೀವಂತ, ಉಸಿರಾಡುವಂತಹ ಒಂದು ವಿಷಯ ಆಗಿದೆ. ಅದು ಎರಡೂ ಕಡೆಯಿಂದ ಬರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ಸಾಲುಗಳು ಪ್ರೀತಿಯ ಶಾಶ್ವತೆ, ಸಮರ್ಪಣೆ ಮತ್ತು ಸಂತೋಷವನ್ನು ಪ್ರದರ್ಶಿಸ್ತಾ ಇದೆ. ಮತ್ತು ಅದು ಪ್ರೀತಿ ಪಾತ್ರರಿಂದ ಬರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಆ್ಯಸ್ ಲಾಂಗ್ ಆ್ಯಸ್ ಯು ಲೀವ್ ಇಟ್ ವಿಲ್ ಬಿ ಇನ್ ಯುವರ್ ಆರ್ಮ್ಸ್ ವಿತೌಟ್ ಲೀವಿಂಗ್ ಮೀ. ಆ ಪ್ರೀತಿಯನ್ನು ನಿನ್ನ ಕೈಯಲ್ಲಿ ಇಟ್ಕೊಂಡಿದ್ರೆ ಅದು ನಾನು ನಿನ್ನ ಬಳಿ ಇದ್ದಂತೆ ಅಂತಕ್ಕಂಥದ್ದನ್ನು ಕವಿ ಪ್ಯಾಬ್ಲೋ ನೆರುಡಾರ್ ಅವರು ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಇಫ್ ಯು ಆರ್ ಫರ್ಗೆಟ್ ಮೀ. ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ನಡದ ಎಕ್ಸ್ಪ್ಲನೇಷನ್ ನೀಡಿರುತ್ತೇನೆ. ಹಾಗೆ ಈ ಒಂದು ಪೊಯಮ್ನ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿ ಸಂಪೂರ್ಣವಾಗಿ ಓದ್ಕೋಬಹುದು. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.